ನೇರವಾಗಿ ನಿರ್ಧಾರವನ್ನು ತೆಗೆದುಕೊಂಡು ಅಂದರೆ ಅವರು ನಿವೃತ್ತ ಜಡ್ಜ್ ನೇತೃತ್ವದ ಒಂದು ತನಿಖೆ ಸಂಸ್ಥೆಗಳ ನಡೀತಾ ಇತ್ತು. ರಾಜ್ಯಪಾಲರ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ ಅಂತ. ಯಾವ ತನಿಖಾ ವರದಿ? ಭೈರತಿ ಸುರೇಶ್ ಅವರು ಈಗಾಗಲೇ ಮೂಡದ ಎಲ್ಲ ಫೈಲನ್ನು ಬೆಂಗಳೂರು ತರಿಸ್ಕೊಂಡಿದ್ದಾರೆ. ಈ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಎಲ್ಲ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಹೇಗೆ ನಾನು ಈಗಾಗಲೇ ಹೇಳಿದಂತೆ ಕೆಂಪಯ್ಯ ವರದಿಯನ್ನು ಮುಚ್ಚಿ ಹಾಕಲಾಯಿತು, ಅದೇ ರೀತಿ ದೇಸಾಯಿ ಕಮಿಟಿಯ ವರದಿಯನ್ನು ಕೂಡ ಅವರು ಮುಚ್ಚಿ ಹಾಕುವರಿದ್ದಾರೆ. ದೇಸಾಯಿ ಕಮಿಟಿಗೆ ಯಾವುದೇ ವ್ಯಾಲ್ಯೂ ಇಲ್ಲ, ಯಾಕೆಂದರೆ ಅವರ ಕೈಗೆ ಫೈಲೇ ಹೋಗಲ್ಲ, ತಪ್ಪು ಮಾಡಿರುವಂಥ ಫೈಲೇ ಹೋಗಲ್ಲ. ಈ ಕಾರಣಕ್ಕಾಗಿ ಇವತ್ತೇನೋ ರಾಜ್ಯಪಾಲರು ನಿರ್ಧಾರ ತಗೊಂಡಿದ್ದಾರೆ, ಕಾನೂನು ಅಡಿಯಲ್ಲಿ ತಗೊಂಡಿದ್ದಾರೆ, ಮಾಹಿತಿಯನ್ನು ಸಂಗ್ರಹ ಮಾಡಿ ತಗೊಂಡಿದ್ದಾರೆ, ಇಷ್ಟು ದಿನಗಳ ತನಕ ಕಾದಿದ್ದಾರೆ. ನ್ಯಾಯ ಯಾರೋ ಮುಖ್ಯವಾಗಿ ಕಾನೂನಿನ ತಜ್ಞರಿದ್ದಾರೆ, ಅವರ ವರದಿಯನ್ನು ಕೇಳಿದ್ದಾರೆ, ಅವರ ಹತ್ರ ಅಧ್ಯಯನ ಮಾಡಿದ್ದಾರೆ. ಈ ಎಲ್ಲ ಅಧ್ಯಯನದ ಮೇರೆಗೆ ಇವತ್ತು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ತಪ್ಪಿಸ್ಕೊಳ್ಳೋಕ್ಕೆ ನೋಡಬಾರ್ದು. ಮಂತ್ರಿಮಂಡಲದ ಸಭೆ ಮಾಡು, ನನ್ನನ್ನು ಪ್ರೊಟೆಕ್ಟ್ ಮಾಡು, ಶಾಸಕರ ಸಭೆ ಕರಿ ನನ್ನನ್ನು ಪ್ರೊಟೆಕ್ಟ್ ಮಾಡು, ಹೈಕಮಾಂಡ್ಗೆ ಹೋಗಿ ನನ್ನನ್ನು ಪ್ರೊಟೆಕ್ಟ್ ಮಾಡಿ, ಕೋರ್ಟಿಗೆ ಹೋಗ್ತೀವಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಿ, ಈ ರೀತಿ ಹಲವಾರು ನಾಟಕಗಳನ್ನು ಆಡುವಂಥ ಸಾಧ್ಯತೆ ಇದೆ. ಇದು ಯಾವುದಕ್ಕೆ ಕೂಡ ಅವಕಾಶ ಇಲ್ಲದಂತೆ ಹೈಕಮಾಂಡ್ ಕೂಡ ತಕ್ಷಣ ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ತಗೋಬೇಕು, ನ್ಯಾಯಯುತವಾದಂಥ ತನಿಖೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಬಿಜೆಪಿ ಕಾಲದಲ್ಲಿ ಆದಂಥ ಹಗರಣಗಳನ್ನು ನಾವು ವೇಗವಾಗಿ ವರದಿಯನ್ನು ತರಿಸ್ಕೋತೀವಿ ಅನ್ನೋದ್ರ ಜೊತೆಯಲ್ಲಿ ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಕಾಯ್ದೆಯನ್ನು ಕೂಡ ಏನು ಈಗ ಹೈಕೋರ್ಟ್ನಲ್ಲಿ ತಡೆ ಕೊಟ್ಟಿದ್ದಾರೆ, ಅದನ್ನು ತೆರವುಗೊಳಿಸಿ ನಾವು ಮತ್ತೆ ಪೋಕ್ಸೋ ಕಾಯ್ದೆಯನ್ನು ಯಡಿಯೂರಪ್ಪನವ್ರ ಮೇಲೆ ಹಾಕ್ತೀವಿ ಅನ್ನೋ. ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇದೆ, 1 ವರ್ಷದಿಂದ ಇದೆ. ನೀವು ಈಗ ನಿಮ್ಮ ಮೇಲೆ ಕೇಸ್ ಬಂತು ಅಂತ ಹೇಳಿ ಯಾರಿಗೆ ಬೇಕಾದರೂ ಹೆದರಿಸ್ಬೋದು. ಕೈಯಲ್ಲಿ ಸರ್ಕಾರ ಇದೆ, ಕಾನೂನಿದೆ, ಕಾನೂನಿನಂತೆ ಕ್ರಮ ಕೈಗೊಳ್ಳಿ. ಯಾರು ನಿಮ್ಮನ್ನು ತಡೆದಿದ್ದಾರೆ? ಯಾರು ಬೇಡ ಅಂದಿದ್ದಾರೆ? ಸುಳ್ಳು ಸುಳ್ಳು ಮಾಹಿತಿಗಳನ್ನು ತಗೊಂಡು ನೀವು ಅಪೋಸಿಷನ್ ಅವರನ್ನು ಎದುರಿಸೋಕ್ಕೆ, ವಿರೋಧ ಪಕ್ಷದವರನ್ನು ಎದುರಿಸೋಕ್ಕೆ ಟ್ರೈ ಮಾಡ್ಬೋದು. ಆದರೆ ನಿಮ್ಮ ತಟ್ಟೆಯಲ್ಲಿ ಇವತ್ತು ಏನಿದೆ ಅಂತ ನೀವು ನೋಡ್ಕೋಬೇಕು. ಎರಡೂ ಕೇಸಲ್ಲಿ ನಾನು ಈಗಾಗಲೇ ಹೇಳಿದೆ, ಎರಡೂ ಕೇಸಲ್ಲಿ ಮುಖ್ಯಮಂತ್ರಿಗಳು ಅಪರಾಧಿಗಳು. ತೆಲಂಗಾಣಕ್ಕೆ ಹಣ ಕಳಿಸಿದ್ದು ನೀವೇ, ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಪೂರ್ತಿ ಮುಳುಗಿಸೋಕ್ಕೆ ನೋಡಿದ್ದು ನೀವೇ, ಮೂಡದಲ್ಲಿ ಸೈಟ್ ತೊಗೊಂಡಿದ್ದು ಕೂಡ ನಿಮ್ಮ ಹೆಂಡ್ತಿನೇ. ಇದ್ರ ಬಗ್ಗೆ ನೀವು ಮೊದಲು ಮಾತಾಡಿ, ರಾಜೀನಾಮೆ ಕೊಟ್ಟು ಆಮೇಲೆ ನೀವು ಏನು ಬೇಕಾದ್ರೂ ಮಾತಾಡೋದನ್ನು ಮಾಡ್ರಿ. ರಾಜ್ಯಪಾಲರು ಬಿಜೆಪಿ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ, ಅವರ ಒತ್ತಡಕ್ಕೆ ಒಳಗಾಗಿ ತನಿಖೆಗೆ ಮುಂದಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ಸಚಿವ ಸಂಪುಟದ ಎಲ್ಲ ಸದಸ್ಯರು ಆರೋಪ ಮಾಡಿದ್ದಾರೆ. ರಾಜ್ಯಪಾಲರು ಕಾನೂನಂತೆ ಕ್ರಮ ಕೈಗೊಳ್ಳುವಂಥವ್ರು. ಕಾನೂನಿದೆ, ಈ ನೆಲದ ಕಾನೂನಿದೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ರಾಜ್ಯಪಾಲರು ಮಾಡಿದ್ದಲ್ಲ, ಸರ್ಕಾರಗಳು ಮಾಡಿರುವಂಥದ್ದು, ಲೋಕಸಭೆ ಮಾಡಿರುವಂಥದ್ದು, ರಾಜ್ಯಸಭೆಯಲ್ಲಿ ಅಪ್ರೂವ್ ಆಗಿದೆ. ಇದರ ಆಧಾರದಲ್ಲಿ ವರದಿಯನ್ನು ತರಿಸಿಕೊಂಡು ತಜ್ಞರ ಜೊತೆ ಚರ್ಚೆ ಮಾಡಿ ಯಾವ ಕೇಸನ್ನು ಅಬ್ರಾಹಂ ಅವರು, ಪ್ರವೀಣ್ ಅವರು, ಸ್ನೇಹಮಯ ಕೃಷ್ಣ ಅವರು ಕೊಟ್ಟಿದ್ದಾರೋ ಅದರ ಆಧಾರದಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ. ಮುಖ್ಯಮಂತ್ರಿಯನ್ನು ರಕ್ಷಣೆ ಮಾಡೋದಕ್ಕಾಗಿ, ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕೋದಕ್ಕಾಗಿ ನೀವು ಏನು ಬೇಕಾದರೂ ಮಾತಾಡ್ಬೋದು. ಆದರೆ ಕಾನೂನಂತೆ ಎದುರಿಸಬೇಕಾಗಿದೆ. ನೀವು ರಾಜೀನಾಮೆಯನ್ನು ಕೊಟ್ಟು ಕಾನೂನಿನಂತೆ ಎದುರಿಸಿ ಅನ್ನುವಂಥದ್ದನ್ನು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು. ನೀವು ನಿಮ್ಮ ಪಾರ್ಟಿ ಬೇರೆ ರಾಜ್ಯದಲ್ಲಿ, ಬೇರೆ ಕಡೆಗಳಲ್ಲಿ, ಬೇರೆ ಪಕ್ಷದವರಿಗೆ ಬುದ್ಧಿ ಹೇಳ್ತಾ ಇದ್ದೀರಿ. ಆ ಬುದ್ಧಿ ಹೇಳೋದನ್ನು ನೀವು ಮೊದಲು ಪಾಲಿಸಿ. ನಿಮ್ಮ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ನೀವು ತಗೊಳ್ಳಿ, ಆಮೇಲೆ ಬೇರೆಯವರಿಗೆ ಬುದ್ಧಿ ಹೇಳಿ. ಅವತ್ತಿನ ರಾಜ್ಯಪಾಲರು ಹೇಗೆ ನಡ್ಕೊಂಡ್ರು ನಿಮ್ಗೆ ಗೊತ್ತಿದೆ. ಕರ್ನಾಟಕ ರಾಜ್ಯದ ಜನ ಆ 4 ವರ್ಷಗಳ ಭಾರತೀಯ ಜನತಾ ಪಾರ್ಟಿಯ ಅವಧಿಯ ಇಡೀ ಘಟನೆಗಳನ್ನು ನೋಡಿದ್ದಾರೆ. ನಾವು ಎಷ್ಟು ಸಾರಿ ರಾಜ್ಯಪಾಲರನ್ನು ಭೇಟಿಯಾದ್ವಿ, ನಾವು ಪ್ರತಿಭಾ ಪಾಟೀಲ್ ಗಣಿತವೇತ್ತ ರಾಷ್ಟ್ರಪತಿಗಳನ್ನು ಭೇಟಿ ಮಾಡೋಕ್ಕೆ ಹೋದ್ವಿ. ಯಾಕೆಂದರೆ ನಿಮ್ಮ ರಾಜ್ಯಪಾಲರು ಹೇಗೆ ನಡ್ಕೊತಿದ್ರು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ನಿಮ್ಮ ರಾಜ್ಯಪಾಲರಿಗೆ ಒಂದು ಕಾನೂನು, ನಮ್ಮ ರಾಜ್ಯಪಾಲರಿಗೆ ಒಂದು ಕಾನೂನಲ್ಲ. ನೆಲದ ಕಾನೂನು ಒಂದೇ. ನೆಲದ ಕಾನೂನನ್ನು ಪಾಲನೆ ಮಾಡುವಂಥದ್ದನ್ನು ನೀವು ಮಾಡಬೇಕಾಗಿದೆ.